ಸೊ ಖುಷಿ ಕಲಬುರ್ಗಿ ಅಂತ ಹುಡುಗಿದಾಡ್ರಿರ್ಬೇಕು. ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮೂಲ ನಮ್ಮ ತಮ್ಮ ರೀ. ಸೊ ಈ ಸಮೀರ್ ಮತ್ತು ಖುಷಿ ಒಂದು ಐ ಥಿಂಕ್ 3 years ಆಯ್ತು ರೀ ಇವಾಗ ರಿಲೇಷನ್ಶಿಪ್ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ರೀ ಇಷ್ಟು ವರ್ಷ ಕೂಡನೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆಯಲ್ಲ SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರೇನು ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಒಂದು 100 ಜನ ಇದ್ರಿ ಅವರು, 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ ಅವರು. ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರಿಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರೀಗ ಅವ್ರು ನಮ್ಮ ಜೊತೆ ಹಂಗಿದ್ರೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ಕೋರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಆ ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ಇದು ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಇದು ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ ಇವ್ರದ್ದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock, ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ? ಅವ್ನು 24 years old. ಇವರು 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನಿಮ್ಗೆಲ್ಲರೂ ಭಾಳ ಸ್ಟ್ರಾಂಗ್ ಇದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಹೊಡೆದಾರಿ ಅವನಿಗೆ. ಅವ್ನ ಫೋಟೋನು ತೋರಿಸ್ತೀನಿ ನಾನು, ಗಿಮಿದ ಫೋನ್. ಅದರಲ್ಲಿ ನೋಡ್ರಿ ಫುಲ್ ಅವ್ನ ಫೇಸ್ ಎಲ್ಲ, ಬ್ಯಾಕ್ ಎಲ್ಲ ಕಡೆ ಹೊಡೆದಿದ್ದಾರೆ ಅವನಿಗೆ. ಆದಿಲ್ಲ, ಅವ್ರ ಮನೆಗೆ ಹೋಗಿದ್ದೀವಿ ನಾವು. ಯಾಕಂದ್ರೆ 1-2 ತಾಸು ನಾವು ತಿರುಗಾಡಿವ್ರಿ, ಎಲ್ಲೂ ಇರಲಿಲ್ಲ ಅವ್ರು, ಎಲ್ಲೂ ಕೇಸು ಆಗಿದ್ದಿಲ್ಲ. ನಾವು ಕಂಪ್ಲೇಂಟ್ ಆದಮೇಲೆ ಅವನಿಗೆ ಕೌಶ್ ಶೆಡ್, ಸಿದ್ದಾರೂಢ ಮಟ್ಟ ಕೌಶ್ ಶೆಡ್ ಇದೆಯಲ್ಲ, ಅಲ್ಲಿ ತೊಗೊಂಡು ಹೋಗಿ ಹೊಡೆದಾರ್ರಿ. ಹಾಂ, 100 ಜನ. ಓಕೆ, ಬರೀ ಒಂದು ಸಣ್ಣ ಹುಡುಗನ ಹೊಡೆದಾರ್ರಿ. ಅದಾದ್ಮೇಲೆ ನಾವು ಹುಡುಕಿದ್ವಿ ಅವನಿಗ, ಇರ್ಲಿಲ್ಲ. ಆಕಿ ಮನೆಗೆ ಹೋಗಿದ್ವಿ ನಾವು. ಅಲ್ಲಿ ಕಿನ್ ಮನೆಗೆ ಹೋಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಯಾರ್ರಿ, ಸಮಾಜದವ್ರಿಗೆ ಕಾಲ್ ಮಾಡ್ಯಾರ್ರಿ ಅಲ್ಲಿ. ಓಕೆ, ನಮ್ಮ ಹಸ್ಬೆಂಡ್ ಏನದಾರಲ್ಲ, ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊಡಕ್ ಹೋಗ್ಯಾರಿ. ಯಾಕಂದ್ರೆ ಅವ್ರು ತಪ್ಪು ಮಾತಾಡ್ರಂತ. ನಮ್ಮ ತಮ್ಮನ ಬಗ್ಗೆ ತಪ್ಪು ಮಾತಾಡ್ಮೇಲೆ ಇವ್ರೇನಿದ್ರು, ನೀವು ಏನು ಹೇಳತ್ತಿರಲ್ಲ, ನಿಮ್ಮ ಹುಡುಗಿನೂ ಅಷ್ಟ ಹಿಂದೆ ಇರ್ತಿದ್ಲ ನಮ್ಮ ಹುಡುಗನ ಹಿಂದೆ. ಯಾಕಂದ್ರೆ ಆಕಿ ಭಾಳ ಪಾಸಿಟಿವ್ ಇದ್ಲ ರೀ ಆಕಿ. ನಾವು ಎಲ್ಲಿ ಹೋಗ್ತಿದ್ವಿ ಅಲ್ಲ, ನಮ್ಮ ತಮ್ಮಗೆ ಕಾಲ್ ಮಾಡಿದ್ರೆ ಹಗ್ಲೆ ಮುಗ್ಲೆ ಎಲ್ಲಿ ಏನು ಮಾಡತ್ತಿ ಅಂತ 10 ಸತಿ ಕಾಲ್ ಮಾಡಕ್ಕಿ ಆಕಿ. ಸೊ ಇದು ಹೇಳಿದ್ಮೇಲೆ ಇವ್ರ ಸಮಾಜದವ್ರು ಮತ್ತೆ ಗ್ರೂಪ್ನಲ್ಲಿ ಹಾಕಿದ್ದಾರೆ ಇವ್ರು ಹಿಂಗೆ ಮಾತಾಡೋದಂತ. ಸೊ ಹುಡುಗಿಯರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಂದ್ ಮಾಡ್ಬೇಕು. ಎಲ್ಲ ಹುಡುಗರಿಗೆ ಬರೀ ನೀವು ಏನು ಟಾರ್ಗೆಟ್ ಮಾಡ್ತಿರಲ್ಲ, ಇದೊಂದು ಕಟ್ ಮಾಡಿರಿ. ಆಮೇಲೆ ಇನ್ನೊಂದು ಮಾತು, ನಾವು ಏನು ಹುಬ್ಳಿದಲ್ಲಿ ಅದೀವಲ್ಲ, ನೀವು ಹಿಂದೂ ಜನನೂ ಅಷ್ಟು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಲ್ಲ, ಅಷ್ಟು ಫೆಸ್ಟಿವಲ್ಸ್ ನಾವು ಮಾಡ್ತೀವಿ. ಆಮೇಲೆ ಎಲ್ಲ ಸಮಾಜಕ್ಕೂ, ಎಲ್ಲ ಕಾಸ್ಟಿಗೂ, ಎಲ್ಲ ರಿಲಿಜನಿಗೂ ನಾವು ಎಲ್ಲರೂ ಭಾಳ ರೆಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಏರಿಯಾದಲ್ಲಿ ಗಣಪತಿ ಆಗಲಿ, ದಿವಾಲಿ ಆಗಲಿ, ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೇಕು. ಇಲ್ಲಿ ನಾವೇ ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಆದಷ್ಟೇ ಅಲ್ಲ, ಸಣ್ಣ ಮಗುದು ರೇಪು ಆಗಿತ್ತು, ಹುಡುಗಿಂದ ರೇಪ್ ಆಗಿತ್ತಲ್ಲ, ನಾನು ಒಬ್ಬಾಕಿ ನಿಂತ್ಕೊಂಡಿದ್ದೆ, ಆಕಿಗೆ ಜಸ್ಟಿಸ್ ಕೊಡಿಸಿದ್ದೆ ನಾನು. ಸೊ ಎಲ್ರಿಗೂ ಒಂದು ಮಾತು ಕೇಳ್ಕೊತೀನಿ ನಾನು, ವಿಕ್ಟಿಮ್ ಕಾರ್ಡ್ ಆಟಾಡೋದು ಬಂದ್ ಮಾಡ್ರಿ. ನಮ್ಮ ಹುಡುಗರು ಭಾಳ ಸ್ಟ್ರಾಂಗ್ ಅದಾರ. ಇದು ಬೇರೆ ರೀತಿ, ಇದು ಧಾರವಾಡನಾಗ ಆಗಿದ್ದ ಬೇರೆ ಮಾತ್ರಿ, ಇದು ಬೇರೆನ ಮಾತು. ಓಕೆ, ಇದೇನು ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ಮ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟೇ. ಅದು SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನು ಮಾತಾಡ್ಬೇಕಂತ. ಏನು ಅವ್ರಿಗೆ ಈಗೆಲ್ಲ ಫೋಟೋಸ್ ವಿಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ನಾನು ನಮ್ಮ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ಮ ಮನೆಗೆ ಬಂದಿದ್ದ ಎಲ್ಲ ಅವ್ರು ಏನೇನು ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಹುಡುಗಿ ಮನೆಗೆ ಹೋಗಿ ನೀವೇನೋ ದಾಂಗ್ಲೆ ಹಾಕಿದ್ರಂತ. ಹುಡುಗಿ ಮನೆ ಕೇಳ್ರಿ, ಈಗ 100 ಜನ ಸೇರಿ ನಮ್ಮ ತಮ್ಮಾಗ ಕಿಡ್ನಾಪ್ ಮಾಡ್ಯಾರ. ಈಗ ನಿಮ್ಮ ಮನ್ಯಾಗ ನಿಮ್ಮ ಸಣ್ಣ ಮಗು ಯಾರಾದ್ರೂ ನಿಮ್ಮ ತಮ್ಮಾಗಿಮ್ಮ ಇರ್ತಾರಲ್ಲ, ಅವ್ರು ಕಿಡ್ನಾಪ್ ಮಾಡಿದ್ರೆ ಏನು ಮಾಡ್ತಿದ್ರಿ? ನಮ್ಮ ಮಮ್ಮಿ ಇನ್ನೂ ಅಡ್ಮಿಟ್ ಅದಾರ್ರಿ. ಓಕೆ, ಯಾಕಂದ್ರೆ ಇನ್ನೂ ಮಟ ಅವ್ರು ಹಗ್ಲೆ ಮುಗ್ಲಿ ಕಾಲ್ ಮಾಡತ್ತಾರ್ರಿ ನಂಗೆ. ನಮ್ಮ ಮಮ್ಮಿ ಫುಲ್ ಟೆನ್ಷನ್ನಾಗ ಅದಾರ, ನಮ್ಮ ಪಪ್ಪ ಪೂರ ಟೆನ್ಷನ್ನಾಗ ಅದಾರ. ಸೊ ನಾವು ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ ಕೇಳ್ಕೊಂಡು. ಯಾಕಂದ್ರೆ ಅವ್ರಿಗೆ ಗೊತ್ತೈತೆ, ಅವರೇ ಕಂಪ್ಲೇಂಟ್ ಮಾಡ್ರಿ ಅದು ಸಮಾಜಿಗೆ. ಇವ್ರು ಜಸ್ಟ್ ನಮ್ಮ ಫ್ಯಾಮಿಲಿಗೆ ಮಾತಾಡಿದ್ರೆ ಎಲ್ಲ ಕಾಂಪ್ರಮೈಸ್ ಆಗ್ತಿತ್ತು. ಇವ್ರು ಸಮಾಜಿಗೆ ತೊಗೊಂಡು, ಸಮಾಜಿಗೆ ಏನೂ ಗೊತ್ತಿಲ್ಲರಿ ನಾವು ಹೆಂಗೆ ತಿರ್ಗಾಡ್ತೀವಿ, ಏನು ಮಾಡ್ತೀವಿ ಅಂತ. ಈಗ ನೋಡಿದ್ರಲ್ಲ ಫೋಟೋಸ್ ವೀಡಿಯೋಸ್ ನೀವು. ನಾವೆಲ್ಲ ಪಾರ್ಟಿನೂ ಮಾಡಿದ್ದು ಐತಿ, ಹೊರಗೆ ತಿರ್ಗಾಡೋದು ಐತಿ. ಅದು ಕೂಡ ನಮ್ಮ ಮನೆಯಾಗೂ ಬಿದ್ದಾರ್ರಿ ಅವ್ರು. ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರಿ ನಾನು. ಈ ಕಂಪ್ಲೇಂಟ್ ನೋಡ್ರಿ, ಫಸ್ಟ್ ಕಂಪ್ಲೇಂಟ್ ಇವ್ರು ನಮ್ಮ ತಮ್ಮ ಕಿಡ್ನಾಪ್ ಮಾಡ್ಯಾರ. ಆಮೇಲೆ 80 108 ಜನ ಹೋಗಿ ಅವ್ನಿಗೆ ಕಿಡ್ನಾಪ್ ಮಾಡ್ಯಾರ್ರಿ.
ಇಷ್ಟ ಐತ್ರಿ ಅವ್ರದ್ದು. ಕಂಪ್ಲೇಂಟ್ ಕೊಟ್ಟಿರಿ? ಕಂಪ್ಲೇಂಟ್ ನಾವು ಫಸ್ಟ್ ಕೊಟ್ಟಿದ್ದೀವಿ ನಾಶಂಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ಲಿ ಅವ್ರ ಕಿಡ್ನಾಪ್ ಆದ ತಕ್ಷಣ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಓಕೆ, ನಾವು ಎಲ್ರಿಗೂ ಒಂದು ಹೆಲ್ಪ್ ಕೇಳ್ತೀನಿ, ಪ್ಲೀಸ್ ನಮ್ಮ ತಮಗೆ ಜಸ್ಟಿಸ್ ಕೊಡಿಸ್ರಿ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ, ನಾವು ಹಿಂದೂಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಅದು ಲವ್ ಜಿಹಾದ್ ಅಂತ ತೆಗೆದ್ಬಿಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾನು ಮುಸ್ಲಿಮ್ ಅದೀನಿ, ಆದರೆ ಕ್ರಿಶ್ಚಿಯನ್ ಹುಡುಗಿಗೆ ಮದುವೆ ಮಾಡಿದ್ದೀನಿ. ಓಕೆ, ನಮ್ಮ ಮನೆಯಾಗ ಎಲ್ಲರೂ. ನನ್ನ ಹೆಸರು ತಹಸೀನ್ ಮುಲ್ಲಾ. ಓಕೆ, ಥ್ಯಾಂಕ್ ಯು.